ರಾಜಕೀಯ ಲಾಭಕ್ಕೆ ಸಮಾಜವನ್ನ ಕದಡ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಹಿಜಾಬ್ ಕುರಿತ ಸಿಎಂ ಹೇಳಿಕೆ ಹಿಂದೆ ಸಂಚಿದೆ. ಲಾಭ ಪಡೆಯುವ ಸಂಚು ಸಿಎಂ ಹೇಳಿಕೆಯಲ್ಲಿದೆ. ಸಮವಸ್ತ್ರ ಬೇಕು ಬೇಡ ಅಂತ ಚರ್ಚೆ ಆಗಬಾರದು. ಯಾವ ಉದ್ದೇಶಕ್ಕೆ ತಂದಿದ್ದಾರೆ ಅಂತ ಅರ್ಥ ಆಗಬೇಕು. ಮಕ್ಕಳಲ್ಲೂ ಜಾತಿ ಕೋಮು ವಿಷ ಬಿತ್ತುತ್ತಾ ಇದ್ದಾರೆ. ಶಾಲಾ ಮಕ್ಕಳಲ್ಲಿ ಕೋಮು ಭಾವನೆ ಮೂಡಿಸುವುದು ತಪ್ಪು ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳು ತನ್ನ ರಾಜಕೀಯ ಲಾಭಕ್ಕೆ ಸಮಾಜವನ್ನು ಕದಡಿ ರಾಜಕೀಯ ಲಾಭ ಪಡಿತಕ್ಕಂಥ ಸಂಚು ಅವರ ಹೇಳಿಕೆಯಲ್ಲಿದೆ. ಯಾಕೆಂದರೆ ಶಾಲೆಯಲ್ಲಿ ಯೂನಿಫಾರ್ಮ್ ಇರಬೇಕೋ ಬಿಡಬೇಕು ಅನ್ನೋದು ಚರ್ಚೆಯ ವಿಷಯ ಆಗಬಾರ್ದು. ಶಾಲೆ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಅನ್ನೋದು ಯಾವ ಉದ್ದೇಶಕ್ಕೆ ತಂದಿದ್ದಾರೆ ಅಂತ ಇವರಿಗೆ ಅರ್ಥ ಆಗದೇ ಇದ್ದರೆ, ಶಾಲೆಯಲ್ಲೂ ಮಕ್ಕಳಲ್ಲೂ ಜಾತಿ ವಿಷಬೀಜ ಬಿತ್ತಕ್ಕಂಥ ಕೋಮುವಾದದ ಭಾವನೆ ಬಿತ್ತುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಶಾಲೆಯ ಮಕ್ಕಳ ಮನಸ್ಸಿನಲ್ಲಿ ವಿಷಬೀಜ ಬಿತ್ತೋದು, ಅವರಲ್ಲಿ ಕೋಮುವಾದದ ಭಾವನೆ ಬಿತ್ತೋದು ಅದೊಂದು ರಾಷ್ಟ್ರಘಾತಕ ಕೆಲಸ. ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಕಾಂಗ್ರೆಸ್ ಮನಸ್ಥಿತಿ ಇವು ಬೇರೆ ಬೇರೆ ಅಲ್ಲ. ಮೊಹಮ್ಮದ್ ಅಲಿ ಜಿನ್ನನೂ ಕೂಡ ಪ್ರತ್ಯೇಕತೆಯ ಭಾವನೆಯನ್ನು ಬಿತ್ತಿ ಬೆಳೆಸಿ ಆ ಮೂಲಕ ಭಾರತ ವಿಭಜನೆಗೆ ಕಾರಣ ಆದ. ಇವತ್ತು ಕಾಂಗ್ರೆಸ್ಸು ತನ್ನ ರಾಜಕೀಯ ಲಾಭಕ್ಕೆ ಶಾಲೆಯ ಮಕ್ಕಳಲ್ಲೂ ಕೂಡ ಪ್ರತ್ಯೇಕತೆಯ ಭಾವನೆಯನ್ನು ಬಿತ್ತಿ ಬೆಳೆಸಿ ಸಮಾಜ ಒಡೆದು ಮತ್ತೊಂದು ವಿಭಜನೆಗೆ ಒಂದು ಬೀಜಾಂಕುರ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೊಂದು ಅಕ್ಷಮ್ಯ ಅಪರಾಧ. ಈ ಒಂದು ಮನಸ್ಥಿತಿಯನ್ನು ಇತಿಹಾಸವೂ ಕೂಡ ಕ್ಷಮಿಸೋದಿಲ್ಲ, ವರ್ತಮಾನವೂ ಕೂಡ ಸಹಿಸೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.